ಗೊತ್ತಿದೆ. ಇದು ಘಟಪ್ರಭಾ ಕೆನಾಲ್ ಹಿಡಕಲ್ ಡ್ಯಾಮ್ ಇಂದ ಬರಬೇಕು ನೀರು. ಟೇಲೆಂಡ್ ಕೋಟಿಕಲ್ ಅಂತ ಬರ್ತಾ ಇದೆ. ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಬರ್ತಾ ಇದೆ. 30 ವರ್ಷ ಆದರೂ ಕೂಡ ಕೋಟಿಕಲ್ ಒಮ್ಮೆ ನೀರೇ ಬಂದಿದೆ ಕೆನಾಲ್ ಆಗಿ. ಇದು ಘಟಪ್ರಭಾ ಪರಿಸ್ಥಿತಿ. ಮಲಪ್ರಭಾ ಪರಿಸ್ಥಿತಿ ಕೂಡ ಟೇಲೆಂಡ್ ಲೈಟ್ ಮುಂದೆ ಬರ್ತಾ ಇದೆ. ಇವತ್ತು ನಿಮ್ಗೆ ಕೆಂದೂರು ಕೆರೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಬಹಳ ಅಂದ್ರೆ ಏನ್ ಬೇಡ, ಒಂದು 50 ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಇತ್ತು 4 ವರ್ಷದಿಂದ 5 ವರ್ಷದಿಂದ. ಆ 50 ಕೋಟಿ ರೂಪಾಯಿ ಒಂದು ಕೆನಾಲ್ ರೆಡಿ ಮಾಡ್ಕೊಂಡ ಒಂದು ಕೆರೆ ಕೂಡಿಸಿಬಿಟ್ಟಿದ್ರ ಸುಮಾರು 12 ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಆಗ್ತಿತ್ತು. ಬಹಳ ಐತಿಹಾಸಿಕ ಕೆರೆ ಅದು. ಇವತ್ತು ಪ್ರವಾಸೋದ್ಯಮ ದೃಷ್ಟಿಯಿಂದ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು. ಆ ಒಂದು ಸಣ್ಣ ಕೆಲಸ ಕೂಡ ಮಾಡಲಿಕ್ಕೆ ಈ ಒಂದು ಕಿಂಚಿತ್ ಸಣ್ಣ ಕೆಲಸ ಕೂಡ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗಿಲ್ಲ. 30 ವರ್ಷ ಕೆನಾಲ್ ಮಾಡ್ಕೊಂಡು ಮುಚ್ಕೊಂಡ್ಬಿಟ್ಟು ಕೆನಾಲ್ ಫಲ ಅಕ್ವಿಷನ್ ಮಾಡ್ಕೊಂಡು ಅವೆಲ್ಲ 20,000 30,000 ಪರಿಹಾರ ತಗೊಂಡ್ಬಿಟ್ಟ ರೈತರು. ಆ ಒಂದು ಹನಿ ನೀರು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಂದ್ರೆ ಉದ್ದೇಶ ಮಲಪ್ರಭಾ ಕೆನಾಲಿಂದ ನೀರಿಲ್ಲ, ನಮಗೆ ಘಟಪ್ರಭಾ ಕೆನಾಲ್ ನೀರಿಂದ ಸಮಸ್ಯೆ ಏನಿತ್ತಪ್ಪ ನಿಮ್ಗೆ ಗೊತ್ತಿದೆ. ಘಟಪ್ರಭಾ ಕೆನಾಲ್ ನೀರು ಹಚ್ಕೊಂಡ್ಬದ ಸ್ಥಳ ಕೆಲಸ ಅಲ್ಲ, ಬಹಳ ಶಕ್ತಿವಾನ್ರದ ಅವ್ರು ನೀರೇ ಬಿಡುದು ನಿಮ್ಗೆಲ್ಲರೂ ಕೂಡ ಗೊತ್ತು. ಅದ್ರ ಬಗ್ಗೆ ಮಾತಾಡೋದಾರೆ. ಹಿಡಕಲ್ ಡ್ಯಾಮಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಬಹಳ ಅಂದ್ರೆ ಇವತ್ತು ಅವ್ರ ತಾಲೂಕು ಅಂದ್ರೆ ಬೆಳಗಾವಿ ಬಾರ್ಡರ್ದಾಗ ನೀರು ತರಬೇಕಾ ಬಹಳ ಕಷ್ಟದ ಕೆಲಸ ಅದ. ಆ ನೀರೇ ಬಿಡುದಿಲ್ಲ ಅಂತ ಒಂದು ವಾತಾವರಣ. ಇಲ್ಲಿ ಮಲಪ್ರಭಾದ ಅಂತ ಗೊತ್ತಿದೆ. ಮಹದಾಯಿ ಏನಾದ್ರೂ ಆತಪ್ಪ ನಮ್ ಕೆನಾಲ್ ನೀರು ಕಾಣ್ಬಹುದು. ಎರಡು ಇದಕ್ಕೆ ಒಂದು ಪರಿಹಾರ ಏನಪ್ಪಾ ಅಂದ್ರ ನಮ್ಗೆ ಆಗ್ಬಿಟ್ಟಿದ್ 3ನೇ ಹಂತದ ಕಾಮಗಾರಿ ಮುಗಿತಪ್ಪ ಅಂದ್ರ ಎಷ್ಟು ಬೇಕಷ್ಟು ನೀರು ನಮ್ಗೆ ಹರಿಸ್ಕೊಳ್ಳಿಕ್ಕೆ ನೀರಾವರಿಗಳನ್ನು ಮಾಡ್ಕೊಂಡು ಹರಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ಗಮನಕ್ಕೆ ಈ ವಿಷಯ ತರಬಯಸ್ತೀನಿ. ಒಂದು ವಿಷಯ ಬಹಳ ಒಳ್ಳೆಯ ವಿಚಾರ ಚರ್ಚೆ ಮಾಡೋಣ. ಮುಖ್ಯಗಳು ಬೆಳೆ ವಿಮಾ ಅಂತ ಇಡೀ ರಾಜ್ಯ ತುಂಬ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು. ಇಷ್ಟು ಗೋಲ್ಮಾಲ್ ಆಗ್ತದೆ, ನೀವು ಊಹೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿ ಗ್ರಾಮದಲ್ಲಿ ಏಜೆಂಟ್ ಹುಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏಜೆಂಟ್ ಹುಟ್ಕೊಂಡ್ಬಿಟ್ಟಿದ್ದಾರೆ. ನಾವೊಬ್ಬ ರೈತರಿದ್ದೀನಿ, ಈ ಭಾಗದಲ್ಲಿ ಕೆಂತಾರ ರೈತರಿದ್ದಾರೆ. ಅವ್ರ ಬೇಡಪ್ಪ ನಾವು ತುಂಬೋದು ಬೇಡ ಅಂತೇಳಿ ಇಲ್ಲಿ ಅವ್ರಿಗೆ ಬೆಳೆ ವಿಮೆ ಕೊಡ್ಬೇಕಾಗ್ತಕ್ಕಂತ ಇಲ್ಲಿ ಪರಿಸ್ಥಿತಿ ಕೂಡ ಇದೆ. ಫಲವತ್ತಾದ ಭೂಮಿ ಇದ್ರೂ ಕೂಡ ಬೆಳೆ ವಿಮೆ ತಗೋತಕ್ಕಂತ ಕೆಲಸ ಆಗ್ತಾ ಇದೆ. ಬಹಳಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ಆಗ್ತಾ ಇದೆ. ಇದಕ್ಕೊಂದು ಪರಿಹಾರ ರೀತಿ ಒಳಗೆ ಯಾಕಪ್ಪ ಅಂದ್ರೆ ಯಾಕಂತ ಸಮಸ್ಯೆ ಆಗ್ತಾ ಇದೆಯಪ್ಪ ಅಂದ್ರ ನಮಗ್ ಬಂದೇ ಕೇಳ್ತಾರ, ನಿಮ್ ಊರಾಗ 1,000 ಎಕರೆ ಇದ್ರಿ ಹೇಳ್ರಿ, ಅವ್ರ ರೊಕ್ಕನ ನಾವು ತುಂಬ್ತೀವಿ, ಎಲ್ಲ ನಾವು ತುಂಬ್ತೀವಿ, ರೊಕ್ಕ ತೆಗೆದುಕೊಡ್ಬೇಕು ಮಾಡಿ ನಿಮಗೆ ಅಂತ ಹೇಳ್ತಾರೆ. ಇದು ಬೆಳೆ ವಿಮಾ ಪರಿಸ್ಥಿತಿ ಸರ್ ಬಹಳ ಗಂಭೀರದೇ ಇದೆ. ನನ್ನನ್ನೇ ಸಂಪರ್ಕ ಮಾಡಿದವರ ಮತ್ತೆ ಅದನ್ನ ಹೇಳ್ಕೊಂಡ್ಬಿಟ್ರೆ ಎಂತವ್ರಪ್ಪ ಅಂದ್ರ ಸ್ವಲ್ಪ ತಿಳುವಳಿಕೆ ಇದ್ದವರು, ರಾಜಕಾರಣದಲ್ಲಿ ಓಡೋರು, ಸಮಾಜ ವ್ಯವಸ್ಥೆಯಲ್ಲಿ ಓಡೋರು ಅಂತವ್ರು ಆ ಕೆಲಸ ಮಾಡಕ್ಕಾಗ. ಬೆಳೆ ವಿಮೆ ಸರ್ ಬೆಳೆ ಪರಿಹಾರ ಹೇಳ್ತಾ ಇದ್ರೆ ಬೆಳೆ ವಿಮೆ ಹೇಳ್ತಾ ಇದ್ದಾರೆ. ಬ್ಯಾಂಕ್ ಜೊತೆ ಕುಡ್ಕೊಂಡ್ಬಿಟ್ಟಾರ, ಅವ್ರ ಜೊತೆ ಪಾಲಿಸಿದಾರ ಜೊತೆ ಅವ್ರು ಕುಡ್ಕೊಂಡ್ಬಿಟ್ಟಾರ. ರೈತರಿಗೆ ಗೊತ್ತಿಲ್ಲ, ನಿಜವಾದ ರೈತರು ಯಾರು ಇಲ್ಲ. ಇಂಥ ಒಂದು ವ್ಯವಸ್ಥೆ ಅದ. ಇದನ್ನ ಗಂಭೀರ ಚಿಂತನೆ ಮಾಡಬೇಕು. ಯಾಕಪ್ಪ ಬಹಳ ಅನ್ಯಾಯ ಕೆಲಸ ಇದು. ಈ ವಿಷಯವನ್ನು ಒಳ್ಳೆಯ ವಿಷಯವನ್ನು ಎತ್ತಿದ್ದಾರೆ. ಈ ಭಾಗದಲ್ಲಿ ಈ ವಿಷಯ ನಿಮ್ ಗಮನ ಕೂಡ ಈ ವಿಚಾರ ತರಲಿಕ್ಕೆ ಬಯಸ್ತೀನಿ. ಭಾಗದಿಂದ ರೈತರು